ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಹೌ ಟು ಕ್ಯಾಲ್ಕುಲೇಟ್ ಇ.ಡಿ.ಡಿ. ಇವತ್ತಿನ ವಿಡಿಯೋನಲ್ಲಿ ಇ.ಡಿ.ಡಿ ಅಂದರೆ ಏನು, ಇ.ಡಿ.ಡಿನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಇ.ಡಿ.ಡಿ ಸ್ಕ್ಯಾನ್ ರಿಪೋರ್ಟ್ಸಲ್ಲಿ ಇ.ಡಿ.ಡಿ ಯಾಕೆ ಚೇಂಜ್ ಆಗ್ತಾ ಇರುತ್ತೆ ಆ್ಯಂಡ್ ಯಾಕೆ ಡೆಲಿವರಿ ಇ.ಡಿ.ಡಿ ಕೊಟ್ಟಿರೋ ಇ.ಡಿ.ಡಿಗೇ ಆಗೋದಿಲ್ಲ ಅನ್ನೋದೆಲ್ಲ ಇವತ್ತಿನ ವಿಡಿಯೋನಲ್ಲಿ ಮಾತಾಡ್ತಾ ಹೋಗೋಣ. ಮತ್ತೆ ಆಗ್ತಾಡ ನೋಡೋಣ ಬನ್ನಿ. ಸೊ ಫಸ್ಟು ಇ.ಡಿ.ಡಿ ಅಂದರೆ ಏನು, ವಾಟ್ ಯು ಮೀನ್ ಬೈ ಇ.ಡಿ.ಡಿ. ಇ.ಡಿ.ಡಿ ಅಂತಂತಂದರೆ ಎಕ್ಸ್ಪೆಕ್ಟೆಡ್ ಡ್ಯೂ ಡೇಟ್. ಯಾರೆಲ್ಲ ಪ್ರೆಗ್ನೆಂಟ್ ಇರ್ತಾರೆ ಅಂಥವ್ರಿಗೆಲ್ಲರಿಗೂ ಯೂಶ್ವಲ್ ಆಗಿ ಏನಂತ ಸಾಮಾನ್ಯವಾಗಿ ಪ್ರೆಗ್ನೆಂಟ್ ಇರೋರಿಗೆ ಕೇಳೋಂಥ ಕ್ವಶನ್ ಏನು, ಯಾವಾಗ ಕೊಟ್ಟಿದ್ದಾರೆ ಡೇಟ್ ಅಂತ ಕೇಳ್ತಾರೆ. ಯಾವಾಗ ಆಗುತ್ತಂತೆ, ಯಾವಾಗ ಕೊಟ್ಟಿದ್ದಾರೆ ಡೇಟು ಅಂತಂತ ಹೇಳಿ ಕೇಳ್ತಾರಲ್ವಾ. ಅದೇ ಇದು ಎಕ್ಸ್ಪೆಕ್ಟೆಡ್ ಡ್ಯೂ ಡೇಟ್. ಸ್ಕ್ಯಾನ್ ರಿಪೋರ್ಟಲ್ಲಿ ಅಥವಾ ಡಾಕ್ಟರ್ ಹತ್ರ ಹೋದವಾಗ ಡಾಕ್ಟರ್ಸ್ ಏನು ಒಂದು ಡೇಟ್ ಕೊಡ್ತಾರಲ್ಲ, ಆ ಡೇಟ್ನ ಎಕ್ಸ್ಪೆಕ್ಟೆಡ್ ಡ್ಯೂ ಡೇಟ್ ಅಂತ ಕರೀತಾರೆ. ಓಕೆ, ಯೂಶ್ವಲ್ ಆಗಿ ಏನು ಮಿಸ್ಕಾನ್ಸೆಪ್ಷನ್ ಇರುತ್ತೆ ಅಂತಂದರೆ, ಅವ್ರು ಕೊಟ್ಟಿರೋ ಏನು ಡೇಟ್ ಇರುತ್ತಲ್ಲ ಆ ಡೇಟಿಗೇನೇ ಡೆಲಿವರಿ ಆಗುತ್ತೆ ಅನ್ನೋ ಮಿಸ್ಕಾನ್ಸೆಪ್ಷನ್ ಇರುತ್ತೆ ಸುಮಾರಷ್ಟು ಜನಕ್ಕೆ. ಓಕೆ, ನನ್ನಂಥವ್ರಿಗೆ. ಸೊ ಏನಂತಂತಂದರೆ ಗೊತ್ತಿರೋದಿಲ್ಲ. ಇ.ಡಿ.ಡಿ ಅಂತಂತ ಕೊಟ್ಟಿದ್ದಾರೆ ಅಂತಂದರೆ ಎಕ್ಸ್ಪೆಕ್ಟೆಡ್ ಡ್ಯೂ ಡೇಟ್ ಅಂತ ಕೊಟ್ಟಿದ್ದಾರೆ ಅಂತಂದರೆ ಅವತ್ತಿನ ದಿವಸ ಪ್ರಾಬಬ್ಲಿ ಡೆಲಿವರಿ ಆಗುತ್ತೆ ಅಂತ ಅನ್ನೋದಿರುತ್ತೆ. ಆದರೆ ಸುಮಾರಷ್ಟು ಜನಕ್ಕೆ ಅದಕ್ಕಿಂತ ಮುಂಚೆನೇ ಡೆಲಿವರಿ ಆಗುತ್ತೆ. ಓಕೆ, ನಾರ್ಮಲ್ ಡೆಲಿವರಿ ಆಗಿರಬಹುದು, ಸಿಸೇರಿಯನ್ ಆಗಿರಬಹುದು, ಅದಕ್ಕಿಂತ ಮುಂಚೆನೇ ಆಗುತ್ತೆ. ಓಕೆ, ಸೊ ಹಂಗಿದ್ದ ಮೇಲೆ ಇ.ಡಿ.ಡಿನ ಏನಕ್ಕೆ ಕೊಡ್ತಾರೆ, ಅದರ ಅರ್ಥ ಏನು, ಏನಕ್ಕೆ ಹಂಗಂದ್ರೆ ಏನು ಅಂತಂದರೆ, ಇ.ಡಿ.ಡಿ ಏನು ಕೊಟ್ಟಿರ್ತಾರಲ್ಲ ಅವತ್ತಿನ ದಿವಸಕ್ಕೆ ನಿಮ್ಮ ಹೊಟ್ಟೆನಲ್ಲಿರೋ ಮಗು 40 ವೀಕ್ಸ್ನ ಕಂಪ್ಲೀಟ್ ಮಾಡುತ್ತೆ ಅಂತ. ಗೊತ್ತಾಯ್ತಾ? ಅಷ್ಟೇ ಹೊರತು ಅವತ್ತಿನ ದಿವಸ ಡೆಲಿವರಿ ಆಗುತ್ತೆ ಅಂತಲ್ಲ. ಅವತ್ತಿನ ದಿವಸ 40 ವೀಕ್ಸ್ ಕಂಪ್ಲೀಟ್ ಆಗುತ್ತೆ, ನಿಮ್ಮ ಪ್ರೆಗ್ನೆನ್ಸಿಯ 40 ವೀಕ್ಸ್ ಕಂಪ್ಲೀಟ್ ಆಗುತ್ತೆ ಅನ್ನೋದು ಮಾತ್ರನೇ ಹೊರತು ನಿಮ್ಮ ಡೆಲಿವರಿ ಅವತ್ತಿನ ದಿವಸ ಆಗುತ್ತೆ ಅಂತ ಪ್ರಿಡಿಕ್ಟ್ ಮಾಡಿರೋ ಡೇಟ್ ಅಲ್ಲ ಅದು. ಅರ್ಥ ಆಯ್ತಾ? ಓಕೆ, ಇನ್ನೊಂದು ಏನಂತಂದರೆ ಫಸ್ಟ್ ಡೇ ಆಫ್ ಯುವರ್ ಪೀರಿಯಡ್, ಯಾವತ್ತು ನಿಮಗೆ ಪೀರಿಯಡ್ಸ್ ಸ್ಟಾರ್ಟ್ ಆಗುತ್ತಲ್ಲ ಆವತ್ತೇನೆ ಎಗ್ ಗ್ರೋತ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಓವ್ಯುಲೇಷನ್ ಅಂದವಾಗ ನಿಮ್ಮ ಎಗ್ 14 ಡೇಸ್ ಓಲ್ಡ್ ಇರುತ್ತೆ. ಓಕೆ, ಆ್ಯಂಡ್ ಒಂದ್ಸತಿ ಓವ್ಯುಲೇಷನ್ ಆದಮೇಲೆ ಫರ್ಟಿಲೈಸೇಷನ್ ಆಗಿ ಅದಾದಮೇಲೆ ನಿಮ್ಮ ಪೀರಿಯಡ್ಸ್ ಮಿಸ್ ಆಯಿತು ಅಂತಂತಂದರೆ ಅಲ್ಲಿಗೆ 4 ವೀಕ್ಸ್. ಓಕೆ, ಅಂದರೆ 28 ಡೇಸ್ ಆಗಿರುತ್ತೆ. 4 ವೀಕ್ಸ್ ಓಲ್ಡ್ ಆಗಿರುತ್ತೆ ನಿಮ್ಮ ಮಗು, 1 ಮಂತ್, ಆ್ಯಂಡ್ ಯು ವಿಲ್ ಬಿ ಇನ್ ದ ಸೆಕೆಂಡ್ ಮಂತ್ ಆಫ್ ಯುವರ್ ಪ್ರೆಗ್ನೆನ್ಸಿ. ಸೊ ಈ ಥರ ಫಸ್ಟ್ ಡೇ ಆಫ್ ಯುವರ್ ಪೀರಿಯಡಿಂದ ಮಗು ಬೆಳವಣಿಗೆ ಸ್ಟಾರ್ಟ್ ಆಗಿದ್ದು 40 ವೀಕ್ಸ್ ಯಾವಾಗ ಆಗುತ್ತೆ ಅನ್ನೋದೇ ಇ.ಡಿ.ಡಿ. ಸೊ ಇ.ಡಿ.ಡಿ ಅಂತಂತಂದ್ರೇನು, ಎಕ್ಸ್ಪೆಕ್ಟೆಡ್ ಡ್ಯೂ ಡೇಟ್. ಅವತ್ತಿಗೆ ನಿಮ್ಮ ಅಂಡಾಣು ಏನು ಬೆಳೆಯೋದಕ್ಕೆ ಸ್ಟಾರ್ಟ್ ಆಯ್ತಲ್ಲ ಅದು ಬೆಳೆದು ಓವ್ಯುಲೇಷನ್ ಆಗಿ ಫರ್ಟಿಲೈಸೇಷನ್ ಆಗಿ ಮಗು ಆಗಿ ಅಂದರೆ ಎಂಬ್ರಿಯೋ ಫಾರ್ಮ್ ಆಗಿ ಹೊಟ್ಟೆನಲ್ಲಿ ಬಂದು ಗರ್ಭಾಶಯಕ್ಕೆ ಬಂದು ಅಂಟ್ಕೊಂಡು ಅಲ್ಲಿಂದ ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡು ತಿಂಗಳು ಬೆಳೀತಾ 40 ವೀಕಿಗೆ ಯಾವಾಗ ರೀಚ್ ಆಗುತ್ತೆ ಅದು ಇ.ಡಿ.ಡಿ, ಎಕ್ಸ್ಪೆಕ್ಟೆಡ್ ಡ್ಯೂ ಡೇಟ್. ಸೊ ಹೌ ಟು ಕ್ಯಾಲ್ಕುಲೇಟ್ ಇ.ಡಿ.ಡಿ. ಫಸ್ಟು ಇನ್ನೊಂದು ಸತಿ ಹೇಳ್ತೀನಿ, ಇ.ಡಿ.ಡಿ ಅಂತಂತಂದರೆ ನಿಮ್ಮ ಹೊಟ್ಟೆನಲ್ಲಿರುವಂತಹ ಮಗು ಯಾವತ್ತು 40 ವೀಕ್ಸ್ನ ಕಂಪ್ಲೀಟ್ ಮಾಡುತ್ತೆ ಅನ್ನೋದು ಮಾತ್ರ. ಓಕೆ, ಇಟ್ ಡಸಂಟ್ ಮೀನ್ ದ್ಯಾಟ್ ಅವತ್ತಿನ ದಿವಸ ನಿಮ್ಮ ಡೆಲಿವರಿ ಆಗುತ್ತೆ ಅಂತ. ಸುಮಾರಷ್ಟು ಜನಕ್ಕೆ ಅದಕ್ಕಿಂತ ಮುಂಚೆನೇ ಡೆಲಿವರಿ ಆಗುತ್ತೆ. 2 ತಿಂಗಳು ಮುಂಚೆ ಡೆಲಿವರಿ ಆಗುತ್ತೆ, 1 ತಿಂಗಳು ಮುಂಚೆ ಡೆಲಿವರಿ ಆಗುತ್ತೆ, 15 ದಿವಸ ಮುಂಚೆ ಡೆಲಿವರಿ ಆಗುತ್ತೆ ಸುಮಾರಷ್ಟು ಜನಕ್ಕೆ. ಓಕೆ, ಅವತ್ತಿನ ದಿವಸನೇ ಡೆಲಿವರಿ ಆಗೋದು, ಇ.ಡಿ.ಡಿ ದಿವಸನೇ ಡೆಲಿವರಿ ಆಗೋದು ಎಲ್ಲೋ 4% ಅಷ್ಟು ಜನಗಳಿಗೆ ಮಾತ್ರ, ಹೆಣ್ಮಕ್ಳಿಗೆ ಮಾತ್ರ ಇ.ಡಿ.ಡಿ ದಿವಸನೇ ಡೆಲಿವರಿ ಆಗುತ್ತೆ ಹೊರತು ಸುಮಾರಷ್ಟು ಜನಕ್ಕೆ ಅದಕ್ಕಿಂತ ಮುಂಚೆನೇ ಡೆಲಿವರಿ ಆಗುತ್ತೆ. ಹೌ ಟು ಕ್ಯಾಲ್ಕುಲೇಟ್ ಇ.ಡಿ.ಡಿ. ವೆರಿ ಸಿಂಪಲ್. ಲಾಸ್ಟ್ ಮೆನ್ಸ್ಟ್ರಲ್ ಪೀರಿಯಡ್ ನಿಮಗೆ ಯಾವಾಗ ಬಂದಿತ್ತು ಆ ದಿವಸ ಅಂದರೆ LMP. ಓಕೆ, ಲಾಸ್ಟ್ ಮೆನ್ಸ್ಟ್ರಲ್ ಪೀರಿಯಡ್ ಯಾವಾಗ ಬಂದಿತ್ತು ಅದು ಪ್ಲಸ್ 9 ಮಂತ್ಸ್ ಪ್ಲಸ್ 7 ಡೇಸ್ ಅಷ್ಟೇ, ವಿಚ್ ಗಿವ್ಸ್ ಯು ದ ಇ.ಡಿ.ಡಿ. ಫಾರ್ ಎಕ್ಸಾಂಪಲ್, ನಿಮಗೆ ಫೆಬ್ರವರಿ 18th 2025ಗೆ ಫೆಬ್ 10 2026ಗೆ ನೀವು ಲಾಸ್ಟ್ ಮೆನ್ಸ್ಟ್ರಲ್ ಪೀರಿಯಡ್ ನಿಮಗೆ ಸ್ಟಾರ್ಟ್ ಆಗಿತ್ತು ಅಂತ ಅಂದ್ಕೊಳ್ಳಿ. ಓಕೆ, ಫೆಬ್ರವರಿ 10th. ಸೊ ಫೆಬ್ರವರಿ 10th 2026ಗೆ ನಿಮ್ಮದು LMP ಇದೆ ಅಂತಂತಂದರೆ ಅದಾದಮೇಲೆ 9 ಮಂತ್ಸ್ನ ಆ್ಯಡ್ ಮಾಡಬೇಕು. ಅದಕ್ಕೆ 9 ಮಂತ್ಸ್ ಆ್ಯಂಡ್ 7 ಡೇಸ್ನ ಆ್ಯಡ್ ಮಾಡಬೇಕು. ಫೆಬ್, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್. ಓಕೆ, ನವಂಬರ್ 10 ಆಯಿತು. ನವಂಬರ್ 10ಗೆ ಮತ್ತೆ 7 ಡೇಸ್ ಆ್ಯಡ್ ಮಾಡಬೇಕು. ನವಂಬರ್ 10 + 7 ಅಂತಂತಂದರೆ ನವಂಬರ್ 17 2026 ಈಸ್ ದ ನಿಮ್ಮ ಡ್ಯೂ ಡೇಟ್.
ಓಕೆ. ಎಕ್ಸ್ಪೆಕ್ಟೆಡ್ ಡ್ಯೂ ಡೇಟ್ ಯಾವುದು? ನವೆಂಬರ್ 17, 2026 ವಿಲ್ ಬಿ ಯುವರ್ ಡ್ಯೂ ಡೇಟ್. ಓಕೆ. ಸೊ ಸಪೋಸ್ ನಿಮ್ಮ LMP ಡಿಸೆಂಬರ್ 2025 ಇತ್ತು ಅಂದ್ಕೊಳ್ಳಿ, ಆಯಿತಾ. ಹೋದ ವರ್ಷ ಡಿಸೆಂಬರ್ 20ಗೆ ನಿಮ್ಮ LMP ಇತ್ತು ಅಂತ ಅಂದ್ಕೊಳ್ಳಿ. ಅದಾದಮೇಲೆ ಕನ್ಫರ್ಮ್ ಆಗಿದೆ ಅಂತಂತಂದರೆ EDD ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂತಂದರೆ ಅಲ್ಲಿಂದ 9 months + 7 days ಆ್ಯಡ್ ಮಾಡಬೇಕು. ಓಕೆ, ಅಷ್ಟೇ. ಸೊ ಡಿಸೆಂಬರ್ 20 ಅಂದಮೇಲೆ ಡಿಸೆಂಬರ್ 20, January 20, February 20, March 20, April 20, May 20, June 20, July 20, August 20, September 20. Okay, plus 7. So September 27. ಯಾವ ಇಯರು? 2026. ಓಕೆ. ಹೋದ ವರ್ಷ ಡಿಸೆಂಬರ್ 20ಗೆ ನಿಮ್ಮ LMP ಇತ್ತು ಅಂತಂತಂದರೆ ಈ ವರ್ಷ ಅಂದರೆ 2026ಅಲ್ಲಿ ಸೆಪ್ಟೆಂಬರ್ಗೆ ನಿಮ್ಮ ಸೆಪ್ಟೆಂಬರ್ 27ಗೆ ನಿಮ್ಮ ಡ್ಯೂ ಡೇಟ್. ಓಕೆ. ಎಕ್ಸ್ಪೆಕ್ಟೆಡ್ ಡ್ಯೂ ಡೇಟ್ ಯಾವಾಗ ಆಗುತ್ತೆ? ಸೆಪ್ಟೆಂಬರ್ 27, 2026ಗೆ. ಓಕೆ. ನಾನು ಇವಾಗ ಹೇಳಿದ್ದು ರೆಗ್ಯುಲರ್ 28 ಡೇಸ್ ಸೈಕಲ್ ಯಾರಿಗಿರುತ್ತಲ್ಲ ಅವರಿಗೆ. ಓಕೆ. ಯಾರಿಗೆ ಸೈಕಲ್ ಲೆಂತ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಂಥವ್ರಿಗೆ ಎಕ್ಸ್ಪೆಕ್ಟೆಡ್ ಡ್ಯೂ ಡೇಟು ಸ್ವಲ್ಪ ಮೇಲಕ್ಕೆ ಬರುತ್ತೆ. ಓಕೆ, ಅಂದರೆ ಲೇಟಾಗಿ ಬರುತ್ತೆ. ಯಾರ್ದು ಸೈಕಲ್ ಲೆಂತು 28 ಡೇಸ್ಗಿಂತ ಕಮ್ಮಿ ಇರುತ್ತೆ ಅಂಥವ್ರಿಗೆ EDD ಕಮ್ಮಿ ಇರುತ್ತೆ ಅಷ್ಟೇ. ಬಟ್ ಯಾರಿಗೆಲ್ಲ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ, ಯಾರಿಗೆಲ್ಲ LMP ನೆನಪಿಲ್ಲ ಅಂಥವ್ರಿಗೆ ಏನು ಮಾಡಬೇಕು? ಇರ್ರೆಗ್ಯುಲರ್ ಪೀರಿಯಡ್ಸ್ ಇದ್ದವಾಗೂ LMP ಯೂಸ್ ಮಾಡಿಕೊಂಡು ಈ ಮೆಥಡಿಂದ ನೀವು EDDನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆ. ಸೊ ಅಂಥವರೆಲ್ಲ ಏನು ಮಾಡಬೇಕು ಅಂತಂತಂದರೆ ಫಸ್ಟ್ ಥಿಂಗು ಅಲ್ಟ್ರಾಸೌಂಡ್ ಸ್ಕ್ಯಾನಲ್ಲಿನೇ ಡೇಟಿಂಗ್ ಸ್ಕ್ಯಾನ್ ಅಂತ ಅದನ್ನು ಕರೆಯೋದು. ಫಸ್ಟ್ ಸ್ಕ್ಯಾನ್ ಏನು ಮಾಡಿಸ್ತಾರಲ್ಲ, ಕನ್ಸೀವ್ ಆಗಿ ಕಿಟ್ಟಲ್ಲಿ ಪಾಸಿಟಿವ್ ಬಂದಾದಮೇಲೆ ಡಾಕ್ಟರ್ ಹತ್ರ ಹೋದವಾಗ ಏನು ಡಾಕ್ಟರ್ಸ್ ಚೆಕ್ ಮಾಡಿ ಮಗುನ ಮೆಷರ್ಮೆಂಟ್ಸ್ ಅನುಗುಣವಾಗಿ ಮಗು ಇಷ್ಟು ವೀಕ್ಸ್ ಬೆಳವಣಿಗೆ ಆಗಿದೆ, ಸೊ ನಿಮ್ಮ EDD ವಿಲ್ ಬಿ ದಿಸ್ ಅಂತ ಹೇಳಿ ಕೊಡ್ತಾರೆ. ಓಕೆ. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, EDD ಅಂತಂತಂದರೆ ನಿಮ್ಮ ಹೊಟ್ಟೆನಲ್ಲಿರೋ ಮಗು ಯಾವಾಗ 40 ವೀಕ್ಸ್ನ ರೀಚ್ ಆಗುತ್ತೆ ಅನ್ನೋದಷ್ಟೇ. ಓಕೆ, ಅದು ಡೆಲಿವರಿ ಡೇಟ್ ಅಲ್ಲ. ಸೊ ಸ್ಕ್ಯಾನಿಂಗ್ ಮಾಡಿ ಮಗುವಿನ ಬೆಳವಣಿಗೆಯ ಆಧಾರದ ಮೇಲೆ EDDನ ಡಿಸೈಡ್ ಮಾಡಿ ಹೇಳ್ತಾರೆ ಡಾಕ್ಟರ್ಸ್. ಓಕೆ. ಇಲ್ಲ ಅಂತಂತಂದರೆ ಸಪೋಸ್ ಏನಾದರೂ ನೀವು ಓವ್ಯುಲೇಷನ್ ಸಿಂಪ್ಟಮ್ಸ್ನ ಟ್ರ್ಯಾಕ್ ಮಾಡ್ತಾ ಇದ್ರಿ ಅಥವಾ ಓವ್ಯುಲೇಷನ್ ಕಿಟ್ನ ಯೂಸ್ ಮಾಡ್ತಾ ಇದ್ರಿ ಅಂತಂತಂದರೆ ಓವ್ಯುಲೇಷನ್ ಸ್ಟ್ರಿಪ್ಸ್ ಏನಿಗೆ ಬರುತ್ತಲ್ಲ, ಸೊ ಅದೇನಾದರೂ ಯೂಸ್ ಮಾಡ್ತಾ ಇದ್ರಿ ಅಂತಂತಂದರೆ ಓವ್ಯುಲೇಷನ್ ಸಿಂಪ್ಟಮ್ಸ್ ಯಾವತ್ತೂ ನಿಮಗೆ ಬಂದಿದೆ ಅಥವಾ ಓವ್ಯುಲೇಷನ್ ಕಿಟ್ಟಲ್ಲಿ ಏನು ಸ್ಟ್ರಿಪ್ಸ್ ಇರುತ್ತಲ್ಲ ಅದರಲ್ಲಿ ಯಾವಾಗ 2 ಡಾರ್ಕ್ ಲೈನ್ ಬಂದಿರುತ್ತೆ ಆವತ್ತಿನ ದಿವಸ, ಓಕೆ, ಅದು ಓವ್ಯುಲೇಷನ್ ಡೇ ಅಂತ ಕನ್ಸಿಡರ್ ಆಗುತ್ತೆ. ಸೊ ಅಲ್ಲಿಂದ ಏನು ನಿಮ್ಮ ಪ್ರೆಗ್ನೆನ್ಸಿ ಜರ್ನಿ ಸ್ಟಾರ್ಟ್ ಆಗುತ್ತೆ. ಪರ್ಟಿಕ್ಯುಲರ್ ಆ ಡೇಟ್ ಏನಿರುತ್ತಲ್ಲ ಆ ಡೇಟು ಪ್ಲಸ್ 266 ಡೇಸ್ನ ಆ್ಯಡ್ ಮಾಡಬೇಕು. ಸೊ ದ್ಯಾಟ್ ಯು ವಿಲ್ ಗೆಟ್ ಯುವರ್ EDD. ಓಕೆ. ಇಲ್ಲ ಅಂತಂದರೆ HCG, ಹ್ಯೂಮನ್ ಕೊರಿಯಾನಿಕ್ ಗೋನಾಡೋಟ್ರೋಪಿನ್ ಏನು ಹಾರ್ಮೋನ್ ಇರುತ್ತಲ್ಲ ಅದನ್ನು ಮೆಷರ್ ಮಾಡೋದ್ರಿಂದ ಬ್ಲಡ್ ಬೇಸಿಕಲಿ ಹೇಳಬೇಕಂತಂದರೆ ಬ್ಲಡ್ ಟೆಸ್ಟ್ ಮಾಡಿಸೋದ್ರಿಂದನೂ ಕೂಡ ನಿಮ್ಮ EDDನ ತಿಳ್ಕೋಬಹುದು ಈ ಹಾರ್ಮೋನ್ನ ಆಧಾರದ ಮೇಲೆ. Why my EDD keeps on changing on every ultrasound ಅಂತಂದರೆ ಪ್ರತಿ ಅಲ್ಟ್ರಾಸೌಂಡಲ್ಲೂ ಕೂಡ EDD ಡಿಫ್ರೆಂಟ್ ಬರ್ತಾ ಇದೆ ಅಲ್ಲ, ಯಾಕೆ ಅಂತಂತಂದರೆ ಸಿಸ್ಟಮಲ್ಲಿರೋ ಸಾಫ್ಟ್ವೇರು ನಿಮ್ಮ ಹೊಟ್ಟೆನಲ್ಲಿರೋ ಮಗು ಯಾವ ಥರನಾಗಿ ಬೆಳೀತಾ ಇದೆ ಅನ್ನೋ ಆಧಾರದ ಮೇಲೆ 40 ವೀಕ್ಸ್ನ ಯಾವಾಗ ರೀಚ್ ಆಗುತ್ತೆ ಅನ್ನೋದನ್ನು ಹೇಳುತ್ತೆ ಅಷ್ಟೇ. ಓಕೆ, ಇದನ್ನು ಯೋಚನೆ ಮಾಡೋಷ್ಟು ಅವಶ್ಯಕತೆ ಇಲ್ಲ. ಯಾಕೆ ಅಂತಂತಂದರೆ 40 ವೀಕ್ಸ್ನ ಯಾವಾಗ ರೀಚ್ ಆಗುತ್ತೆ ಅನ್ನೋದನ್ನು ಮಾತ್ರ ಹೇಳುತ್ತೆ ಹೊರತು ಡೆಲಿವರಿ ಯಾವಾಗ ಆಗುತ್ತೆ ಅನ್ನೋದನ್ನೇನು ಹೇಳೋದಿಲ್ಲ. ಕ್ಯಾನ್ ವಿ ಕ್ಯಾಲ್ಕುಲೇಟ್ EDD ಬಿಫೋರ್ ಇವನ್ ಕನ್ಸೀವಿಂಗ್? ಈಗ ಕೆಲವೊಂದಿಷ್ಟು ಜನಕ್ಕೆ ಇಂಥ ದಿವಸನೇ ಮಗು ಹುಟ್ಟಬೇಕು, ಈ ತಿಂಗಳಲ್ಲೇ ಮಗು ಹುಟ್ಟಬೇಕು, ಇವತ್ತಿನ ದಿವಸ ರಾಶಿ ನಕ್ಷತ್ರ ತುಂಬ ಚೆನ್ನಾಗಿದೆ ಅವತ್ತಿನ ದಿವಸನೇ ಮಗು ಹುಟ್ಟಬೇಕು, ಸೊ ಅವತ್ತಿನ ದಿವಸ ಹುಟ್ಟಬೇಕು ಅಂತಂತಂದರೆ ಇಂಥ ದಿವಸ ಟ್ರೈ ಮಾಡಬೇಕು, ಎಲ್ಲ ಫುಲ್ ಕ್ಯಾಲ್ಕುಲೇಟ್ ಮಾಡಿ ಓಕೆ 40 ವೀಕ್ಸ್ ಅಂತಂತಂದರೆ ಇಂಥ ದಿವಸ ನಾವು ಟ್ರೈ ಮಾಡಿದ್ವಿ ಅಂತಂತಂದರೆ ಪರ್ಟಿಕ್ಯುಲರ್ ಡೇ ದಿವಸ ಡೆಲಿವರಿ ಆಗುವಂತಹ ಚಾನ್ಸಸ್ ತುಂಬ ಹೈ ಇರುತ್ತೆ. ಸೊ ಈ ಥರ ಕ್ಯಾಲ್ಕುಲೇಟ್ ಮಾಡಬಹುದಾ ಅಂತಂತ ಕೇಳಿದರೆ ಖಂಡಿತವಾಗ್ಲೂ ಕ್ಯಾಲ್ಕುಲೇಟ್ ಮಾಡ್ಬೋದು. ಓಕೆ, ಬಟ್ ಡೇ ಆಫ್ ಕನ್ಸೆಪ್ಷನ್ನು ಡಿಫರ್ ಆಗಿದೆ. ನೀವು ಏನೇ ಮಾಡಿದ್ರೂ ಮೂಮೆಂಟ್ ಆಯಿತಾ, ಒಂದೊಂದು ಗಳಿಗೆಗೂ ನಕ್ಷತ್ರ ರಾಶಿ ಎಲ್ಲನೂ ಚೇಂಜ್ ಆಗ್ತಾ ಇರುತ್ತೆ. ಸೊ ಅಂಥದ್ರಲ್ಲಿ ನೀವು ಕರೆಕ್ಟಾಗಿ ಅವತ್ತಿನ ದಿವಸನೇ ಓಕೆ ದಿಸ್ ಇಸ್ ಆಸ್ಪಿಷಿಯಸ್ ಡೇ, ಇವತ್ತಿನ ದಿವಸನೇ ಡೆಲಿವರಿ ಆಗಬೇಕು ಅಂತ ನೀವು ವಿಶ್ ಮಾಡ್ಕೊಳ್ಳೋ ತಪ್ಪಲ್ಲ.
ಟ್ರೈ ಮಾಡೋದನ್ನು ತಪ್ಪಲ್ಲ, ಮಾಡಲೂಬಹುದು. ಓಕೆ. ಆದರೆ ಆ ಪರ್ಟಿಕ್ಯುಲರ್ ತಿಂಗಳಲ್ಲಿ ಡೆಲಿವರಿ ಆಗೋ ಹಾಗೆ ಎಲ್ಲ ವೆನ್ ಎವ್ರಿಥಿಂಗ್ ಈಸ್ ನೈಸ್ ಸ್ಮೂತ್, ಏನು ಪ್ರಾಬ್ಲಮ್ ಇಲ್ಲ, ಕನ್ಸೀವ್ ಆಗೋದಕ್ಕೂ ಏನು ಪ್ರಾಬ್ಲಮ್ ಇಲ್ಲ. ಓಕೆ, ನೀವು ಹಿಂಗಂದರೆ ಈ ಮಂತಲ್ಲಿ ಟ್ರೈ ಮಾಡಿದ್ರೆ, ಒನ್ ಡೇ ಟ್ರೈ ಮಾಡಿದ್ರೆ ನೀವು ಕನ್ಸೀವ್ ಆಗಿಬಿಡ್ತೀರಾ ಅನ್ನೋಷ್ಟು ಫರ್ಟೈಲ್ ಇದ್ದು ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ. ಓಕೆ, ನಾನು ಜನವರಿಯಲ್ಲಿ ಟ್ರೈ ಮಾಡಿದೆ ಅಂತಂತಂದರೆ ಬೈ ನವಂಬರ್ ಐ ವಿಲ್ ಗೆಟ್ ಒನ್ ಅನ್ನೋ ಥರ ಏನಾದರೂ ಇತ್ತು, ನೀವು ಮಾಡಬೇಕು ಅಂತಂತಂದರೆ ಖಂಡಿತವಾಗ್ಲೂ ಟ್ರೈ ಮಾಡಬಹುದು. ಓಕೆ. ಆದರೆ ಮಗು ನೀವು ಅಂದುಕೊಂಡಿದ್ದ ದಿವಸನೇ ಡೆಲಿವರಿ ಆಗೋದು ಯಾರ ಕೈಯಲ್ಲೂ ಇಲ್ಲ. ಓಕೆ. ಅನ್ಲೆಸ್ ಆ್ಯಂಡ್ ಅಂಟಿಲ್ ಇಟ್ ಇಸ್ ಅ ಪ್ಲಾನ್ಡ್ ಸಿ ಸೆಕ್ಷನ್. ನ್ಯಾಚುರಲ್ ಡೆಲಿವರಿ ಆಯ್ತಂತಂದರೆ ಅದು ಯಾವಾಗ ಬೇಕಾದ್ರೂ ಆಗಬಹುದು. ಅವತ್ತಿನ EDD ದಿವಸನೇ ಆಗ್ಬೋದು, ಅದಕ್ಕಿಂತ ಮುಂಚೆನೂ ಕೂಡ ಆಗ್ಬೋದು, ಯಾವಾಗ ಬೇಕಾದ್ರೂ ಆಗಬಹುದು. ಓಕೆ. 2 ತಿಂಗಳು ಮುಂಚೆನೇ ಆಗ್ಬೋದು, 3 ತಿಂಗಳು ಮುಂಚೆನೇ ಆಗ್ಬೋದು, 10 ದಿವಸ ಮುಂಚೆ ಆಗಬಹುದು. ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಆದರೆ ಪ್ಲಾನೆಡ್ ಸಿ ಸೆಕ್ಷನ್ ಇದ್ದರೆ ಮಾತ್ರ ನೀವು ಅದನ್ನು ಪ್ಲ್ಯಾನ್ ಮಾಡಿ ಅಂಥ ದಿವಸ ಪರ್ಟಿಕ್ಯುಲರ್ ಡೇನ ಚೂಸ್ ಮಾಡಿಕೊಂಡು ಅವತ್ತಿನ ದಿವಸ ಡೆಲಿವರಿ ಮಾಡಿಸ್ಕೋಬಹುದೇ ಹೊರತು ಹೀಗೆ ಆಗುತ್ತೆ ಈ ಪರ್ಟಿಕ್ಯುಲರ್ ತಿಂಗಳಲ್ಲೇ ನಾವು ಡೆಲಿವರಿ ಬಿಗ್ ಪಿಕ್ಚರ್ ನೋಡಿಕೊಂಡ್ರೆ ಆ ಪರ್ಟಿಕ್ಯುಲರ್ 1 ತಿಂಗಳಲ್ಲಿ ಓಕೆ ಜನವರಿನಲ್ಲಿನೇ ಮಗು ಹುಟ್ಟಬೇಕು ಅಂತ ಅನ್ನೋದನ್ನು ಟ್ರೈ ಮಾಡಿದ್ರೆ ಆಗಬಹುದೇನೋ. ಆದರೆ 1ನೇ ತಾರೀಕೇನೆ ನನ್ನ ಡೆಲಿವರಿ ಆಗಬೇಕು ಅನ್ನೋದು ಪ್ಲಾನ್ಡ್ ಸಿ ಸೆಕ್ಷನಿಂದ ಮಾತ್ರ ಆಗೋದಕ್ಕೆ ಸಾಧ್ಯ. ಇಫ್ ಯುವರ್ ಬೇಬಿ ಈಸ್ ವೆರಿ ಹೆಲ್ದಿ ಆ್ಯಂಡ್ ನೀವು ಕೂಡ ಹೆಲ್ದಿ ಆಗಿದ್ದು ಏನು ಕಾಂಪ್ಲಿಕೇಶನ್ ಇಲ್ಲ ಅಂತಂತಂದ್ರು ಅವತ್ತಿನ ದಿವಸ ನೀವು ಸಿಸರಿಯನ್ನೇ ಆಫ್ ಮಾಡಿಕೊಂಡು ಮಾಡಿಸ್ಕೊಂಡ್ರೆ ಮಾತ್ರ ಆಗುತ್ತೆ. ಓಕೆ. ಆ್ಯಂಡ್ ಯಾವಾಗಾದರೂ ಹುಟ್ಟಲಿ, ಮಗು ಆರೋಗ್ಯವಾಗಿದ್ದು, ತಾಯಿ ಆರಾಮಾಗಿದ್ದು, ಹೆಲ್ದಿ ಆಗಿದ್ದು, ಇಬ್ಬರೂ ಮನೆಗೆ ಹುಷಾರಾಗಿ ಬಂದರು ಅಂತಂತಂದ್ರೆ ಅದಕ್ಕಿಂತ ಹೆಚ್ಚಿನ ಬ್ಲೆಸ್ಸಿಂಗ್ ಯಾವುದೂ ಇಲ್ಲ ಅಂತ ನನ್ನ ಅನಿಸಿಕೆ. ಓಕೆ. ಅವರವರ ಭಾವಕ್ಕೆ ಅವರವರ ಭಕ್ತಿಗೆ. ಓಕೆ. ಇದನ್ನ ಬಿಟ್ಟರೆ EDD ಬಗ್ಗೆ ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ನಿಸ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.